वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ನೆರಳಿನಂತೆಯೇ ಬಳಿಯಲಿರುವನು, ನೆರಳಿನಂತೆಯೇ ಬಳಿಯಲಿರುವನು,
ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನು ಅಲ್ಲೇ ರಾಮನು, ಎಲ್ಲಿ ರಾಮನು ಅಲ್ಲೇ ಹನುಮನು, ಎಲ್ಲಿ ಹನುಮನು ಅಲ್ಲೇ ರಾಮನು. ಮಂತ್ರ ಕೇಳೆನೋ ತಂತ್ರ ಕೇಳೆನೋ, ಮಂತ್ರ ಕೇಳೆನೋ ತಂತ್ರ ಕೇಳೆನೋ, ಸ್ತೋತ್ರ ಮಾಡುತ್ತಾ ತನ್ನ ಹೊಗಳು ಎನ್ನನೋ. ಮಂತ್ರ ಕೇಳೆನೋ ತಂತ್ರ ಕೇಳೆನೋ, ಸ್ತೋತ್ರ ಮಾಡುತ್ತಾ ತನ್ನ ಹೊಗಳು ಎನ್ನನೋ. ಪ್ರೇಮದಿಂದಲೀ ಕರೆಯ ಬರುವನು, ಪ್ರೇಮದಿಂದಲೀ ಕರೆಯ ಬರುವನು, ಭಕ್ತನೊಬ್ಬನೇ ಅವನ ಗೆಲುವನು ಎಂದೆಂದು. ಎಲ್ಲಿ ಹನುಮನು ಅಲ್ಲೇ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಸ್ಮರಣೆ ಮಾತ್ರದಿ ಮನದಿ ಬೆರೆವನು, ಸ್ಮರಣೆ ಮಾತ್ರದಿ ಮನದಿ ಬೆರೆವನು, ಕಾಮಕ್ರೋಧ ಕ್ಷಣದಲ್ಲಿ ದಹಿಸಿ ಬಿಡುವನು. ಸ್ಮರಣೆ ಮಾತ್ರದಿ ಮನದಿ ಬೆರೆವನು, ಕಾಮಕ್ರೋಧ ಕ್ಷಣದಲ್ಲಿ ದಹಿಸಿ ಬಿಡುವನು. ಶಾಂತಿ ಕೊಡುವನು ನೆಮ್ಮದಿಯ ತರುವನು, ಶಾಂತಿ ಕೊಡುವನು ನೆಮ್ಮದಿಯ ತರುವನು, ಮನಸ್ಸಿಗೆ ಮಹದಾನಂದ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಅಭಿನಂದನೆ ನಿನಗೆ
ಮನುಷ್ಯ ಈ ಜಗದಲ್ಲಿ ನಿನ್ನ ಶಕ್ತಿ ಇಲ್ಲದೆ ಒಂದು ಮುಳ್ಳು ಕಡ್ಡಿ ಕೂಡ ಆಗುವುದಿಲ್ಲ ಅಂತದಲ್ಲಿ ನೀನು ಸೋತು ನಾವೆಲ್ಲರೂ ಪಾತ್ರಧಾರಿಗಳು ನಮ್ಮಂತ ಬಡವರಿಗೆ ಬೇಕಾದ ಶಿಕ್ಷೆ ಕೊಡ್ತಾ ಇದೆಯಾ ಅದಲ್ಲದೆ ಚಂದ ಮುಂದರ ರುಂಡ ಹಾರಿಸಿ ರುಂಡ ಮಾವಿನೇ ನೀವಾಗಿದೆ ಹಾಗೂ ರಕ್ತ ಬೀಜ
ಆ ರಕ್ತ ಕುಡಿದು ರಕ್ತ ಗಂಟಿಗೆ ನೇರಾದ ಶುಂಭ ನಿಶುಂಭರ ಆ ರಣವನ್ನು ಚೆಲ್ಲಾಡಿ ಶಾಂಭವಿ ಅಂತಾದೆ. ನೀರು ನಾಮಗಳಿಂದ ಕರೆಸಿಕೊಳ್ಳುವ ನೀರು ನಮ್ಮ ಬಡವರಲ್ಲಿ ಇಷ್ಟೊಂದು ಕೋಪ ಇಟ್ಟಿದ್ದಾರೆ. ಏಕೆ? ಅದಲ್ಲದೆ ಈ ಸಮಾಜದಲ್ಲಿ ಆ ರಾಕ್ಷಸರಿಗಿಂತ ಹೆಚ್ಚಾದ ವ್ಯಕ್ತಿಗಳು ಈ ಸಮಾಜದಲ್ಲಿದ್ದಾರೆ. ಅವರು ಶ್ರೀಮಂತರ ನಿಷ್ಠೆಯಿಂದ ನಮ್ಮಂತ ಬಡವರನ್ನು ಕಾಪಾಡಿ ನಮ್ಮಂತವರ ಬಾಳುಗೋಡೆಯನ್ನು ತಡೆಗಟ್ಟಿಸಿದ್ದಾರೆ. ನಾನೇ ನೋಡಿ ಕೇಳ್ಕೊಳ್ಳುವಷ್ಟೇ ನಮ್ಮ ತಂದೆ ತಾಯಿ ಹಾಗೂ ಅಣ್ಣಂದಿರನ್ನು ಚೆನ್ನಾಗಿ ಅದಲ್ಲದೆ ನಾನು ಗೌರೀಶನ್ನು ಒಳ್ಳೆ ಹುಟ್ಟಿದವರು. ಅದು ಗೌರೀಶನ ಮಲತಾಯಿ ಮಗ. ಆ ಮಲತಾಯಿ ಮಗನಾಗಿ ನನ್ನ ತನ್ನ ಕಣ್ಣಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾನೆ. ಅವರು ಯಾವುದೇ ಕಷ್ಟ ಬಾರದಂತೆ ಅವರ ಬಾಳದಲ್ಲಿ ಸುಗಮವಾಗಿ ಸಾಗುವಂತೆ ಮಾಡಿ ನನ್ನ ತಂದೆ ತಾಯಿಯನ್ನ ಚೆನ್ನಾಗಿಡು. ನಮಗೆ ಒಳ್ಳೆ ದಾರಿ ತೋರಿಸು. ನಾನು ಮುತ್ತಂತೆಯಾಗಿ ಕಾಲು ಕಳೆಯುವ ಅವಕಾಶ ಮಾಡಿಕೊಡುವಂತ ನಿನ್ನನ್ನು ಬೇಡ್ಕೊಳ್ಳುವೆಮ್ಮ, ಬೇಕು. ಉಮಾಮಹೇಶ್ವರಿಯನ್ನು ಭಕ್ತಿಯಿಂದ ಪೂಜಿಸಿ ಏನಂತೆ ಬೇಡಿಕೊಂಡಮ್ಮ? ಏನಿಲ್ಲ, ಮೊದಲು ನಿನ್ ಪ್ರಸಾದ ತೆಗೆದುಕೊಳ್ಳು. ಬೇಡಿಕೊಂಡ ವಿಷಯವನ್ನು ನನ್ನ ಮುಂದೆ ಹೇಳುವುದಿಲ್ಲೇನಮ್ಮ? ಅಪ್ಪಾಜಿ, ನನ್ನ ಅಣ್ಣಂದಿರು ಗುಣವಂತರಾಗಿ ಸೂರ್ಯ ಚಂದ್ರನಂತೆ ಬೇಡಿ ಈ ಮನೆಯ ಮಾನ ಮರ್ಯಾದೆಯನ್ನ ದಿಗಂತರ ಆಚೆಗೆ ಆರಿಸಬೇಕೆಂದು ನನ್ನ ಆಸೆ. ಅದಲ್ಲದೆ ಅವರ ಮದುವೆಯಾಗಿ ಚೆನ್ನಾಗಿ ಅವರ ಬಾಳ ಸಂಗಾತಿಯಾಗಿ ಬರುವ ಹೆಣ್ಣುಗಳು ಸುಗಮವಾಗಿ ಅವರ ಸಂಸಾರ ನಡೆಸಿಕೊಂಡು ಹೋಗಿ ಈ ಮಂಡನ ಮಗುವಂತಿರುವ ಈ ಮನೆ ನಗನಗ್ತಾ ಇರಲಿ ಅಂತ ಆ ದೇವರನ್ನು ಬೇಡ್ಕೊಂಡು ಅಪ್ಪಾಜಿ. ಎಂಥ ಉದಾತ್ತ ಭಾವನೆಯ ಮಾನಿನ್ನದು. ಈ ನಿನ್ನ ನಿಸ್ವಾರ್ಥ ಮನವಿಲಾಸೆ ನೋಡಿದರೆ ನಿನ್ನಂತ ಕುಮಾರಿಯನ್ನು ಹೆತ್ತ ನನ್ನ ಜನ್ಮ ಸಾರ್ಥಕವಾಗಿತ್ತು. ಈಗಂತ ನಿನ್ನ ಅಣ್ಣಂದಿರು ಒಳ್ಳೆಯವರಿದ್ದಾರೆ. ಮುಂದೆ ಹೇಗೆ ನಡೆದುಕೊಳ್ಳುವರು ದೇವರೇ ಬಲ್ಲ. ಅಪ್ಪಾಜಿ, ಅದಕ್ಕೆ ಚಿಂತೆ ಮಾಡಿದ್ರಿ. ನನ್ನ ಅಣ್ಣ ಮಲತಾಯಿ ಮಗನಾಗಿ ಆಗಿರ್ಬೋದು, ಆದ್ರೆ ಗಿರೀಶಣ್ಣ ನನ್ನನ್ನು ಒಳ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ, ಹಾಗೆ ನೋಡ್ಕೊಳ್ತಾ ಇದ್ದಾನೆ. ಅದು ಅಲ್ಲದೆ ನಮ್ಮಣ್ಣ ತನ್ನ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ತಮ್ಮ ತಮ್ಮಂದಿರು ಓದಿಗಾಗಿ ಈ ಮಣ್ಣನ್ನು ದುಡಿದು ಮಣ್ಣಿನ ಮಗ ಆಗಿದ್ದಾನೆ. ಆ ಗಿರೀಶಣ್ಣ ಅಂದ್ರೆ ನನಗಂತೂ ಪಂಚ ಪ್ರಾಣ. ನಿಜ ಹೇಳ್ತಾ ನಿನ್ನ ಮಾತು ನಿಜಮ್ಮ. ಮೊದಲಿಗೆ ಗಿರೀಶನ ತಾಯಿಯನ್ನು ಕೈ ಹಿಡಿದು 6 ವರ್ಷವಾದರೂ ಸಂತಾನವಿಲ್ಲ. ಪುತ್ರ ಯಾವದ ಸೆಲವಿಗೆ ಸಿಲುಕಿದ ನಾನು ನಿನ್ನ ತಾಯಿಯನ್ನು ಕೈ ಹಿಡಿದು ಮನೆ ತುಂಬಿಸಿಕೊಂಡೆ. ಸುದೈವದಿಂದ ಆ ಪರಮಾತ್ಮ ಇಬ್ಬರಿಗೂ ಮಕ್ಕಳ ಫಲ ಕರುಣಿಸಿದ. ಮೊದಲು ನಿನ್ನ ತಾಯಿ ಗೌರೀಶನನ್ನು ಎತ್ತಳು, ಆಮೇಲೆ 6 ತಿಂಗಳಿಗೆ ನಿನ್ನ ದೊಡ್ಡಮ್ಮ ಗಿರೀಶನನ್ನು ಎತ್ತ 10 ದಿನದಲ್ಲಿ ಅರಣಪೋದ ಸೇರಿದಳು. ತಪ್ಪಡಿಯಾದ ಗಿರೀಶನನ್ನು ನಿನ್ನ ತಾಯಿ ಸ್ವಂತ ಮಗನಂತೆ ನೋಡಿಕೊಂಡು ಬಂದಳು. ಆ ನಂತರ 3 ವರ್ಷಕ್ಕೆ ನೀನು ಹುಟ್ಟಿದೆ. ಅಪ್ಪಾಜಿ, ಅದರಂತೆ ತಾಯಿ ನೀವು ಇದ್ದ ಜಮೀನಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸಿ ನಿಮ್ಮ ಕರ್ತವ್ಯವನ್ನ ನೀವು ಮುಗಿಸಿದ್ದೀರಿ ಅಪ್ಪಾಜಿ. ಇನ್ನು ಮುಗಿಲಿಲ್ಲ ರೇಖಾ. ಹಿರಿಯ ಅಣ್ಣನಿಗೆ ನೌಕರಿ ದೊರೆಯಬೇಕು. ಗಿರೀಶನ ಓದು ಮುಂದುವರಿಸಿ ಅವನೊಂದು ದಡಕ್ಕೆ ತಲುಪಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಮದುವೆ ಮಾಡಿ ಪತಿವನಿಗೆ ಸೇರಿಸಬೇಕೆಂಬ ನನ್ನ ಬಲವಾದ ಚಿಂತೆ. ಅದಕ್ಕೆ ಚಿಂತೆ ಮಾಡ್ತೀಯ ಅಪ್ಪಾಜಿ? ನನ್ನ ಅಣ್ಣ ಓದಿ ವಿದ್ಯಾವಂತನಾಗಿ ಒಳ್ಳೆ ನೌಕರಿ ಪಡೆದ ಮೇಲೆ ನನ್ನ ಮದುವೆಯನ್ನ ಖಂಡಿತವಾಗಿ ವಿಜೃಂಭಣೆಯಿಂದ ಮಾಡೇ ಮಾಡ್ತಾನೆ. ಅದ್ಯಾವ ಚಿಂತೆ ನಮ್ಗಿಲ್ಲ. ಆದ್ರೆ ಮತ್ತೊಂದು ಚಿಂತೆ ನನಗೆ ಬಲವಾಗಿ ಕಾಡ್ತಿದೆ ಅಪ್ಪಾಜಿ. ಅದು ಯಾವ ಚಿಂತೆ ಮಗು? ಇನ್ಯಾವ ಚಿಂತೆ? ಎಲ್ಲಿ ಗಿರೀಶಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾಳೆ ಅನ್ನೋ ಚಿಂತೆ. ಹುಚ್ಚ ಹುಡುಗಿ, ಮಗ ಅಣ್ಣನವರು ಗಿರೀಶನ ಮೇಲೆ ನೀನಿಟ್ಟಿರುವ ಪ್ರೇಮ ಅಪಾರವಾಗಿ ದೂರ ಆದರ್ಶವಾದದ್ದು. ಅಪ್ಪ ನೋಡಿ ಅಪ್ಪಾಜಿ, ನಮ್ಮಿಬ್ಬರ ದೇಹ ಎರಡಾಗಿರ್ಬೋದು, ಆದ್ರೆ ಜೀವ ಮಾತ್ರ ಒಂದೇ. ಇನ್ಯಾವತ್ತು ಮಲ ಅಣ್ಣ ಅಂದ್ರೆ ಮಾಡಿ ಉಳಿಯದಿರಿ ಅಪ್ಪಾಜಿ. ನೋಡಿ, ನಮ್ಮ ಅಣ್ಣ ಜೇನಿದ್ದ ಹಾಗೆ, ನಾನು ಸಕ್ಕರೆ ಇದ್ದ ಹಾಗೆ. ಈ ಜೇನು ಸಕ್ಕರೆ ಒಂದಾದ್ರೆ ಅದೆಷ್ಟೋ ರುಚಿಯಾಗಿರುತ್ತಲ್ವಿ, ಅದರಂತೆ ಈ ಅಣ್ಣ ತಂಗಿಯರ ಪ್ರೇಮ. ಪರಮಾತ್ಮ ಇದೇ ಸದ್ಬುದ್ಧಿಯನ್ನು ನಿಮ್ಮೆಲ್ಲರಿಗೆ ದಯ ಪಾಲಿಸಲಿ. ಅಣ್ಣ,
ಪ್ರಸಾದ ಬರ್ರಿ ಬಜೆ ಬಿಡ ಅದೇ